ನಮಸ್ಕಾರ. ಇದು ಜೀವಾ ಹೋಮಿಯೋಪತಿ ಕಲಬುರಗಿ ಕಡೆಯಿಂದ ಬಂದಿರುವ ಒಂದು ಪ್ರಮುಖ ಸಂದೇಶ. ವಿಶೇಷವಾಗಿ ವಿಟಿಲಿಗೋ, ಬಿಳಿ ಮಚ್ಚೆಗಳು ಅಥವಾ ಚರ್ಮದ ಬಣ್ಣ ಕಡಿಮೆಯಾಗುವ ಸಮಸ್ಯೆ ಬಗ್ಗೆ ವಿಚಾರಣೆ ಮಾಡಿದ ರೋಗಿಗಳಿಗೆ ಈ ಸಂದೇಶ. ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ವಿಟಿಲಿಗೋ ಅಂದರೆ ಕೇವಲ ಚರ್ಮದ ಬಣ್ಣದ ಸಮಸ್ಯೆ ಮಾತ್ರ ಅಲ್ಲ. ಅನೇಕ ರೋಗಿಗಳಲ್ಲಿ ಇದು ಆತ್ಮವಿಶ್ವಾಸ, ಸಾಮಾಜಿಕ ಜೀವನ, ಮದುವೆ, ಉದ್ಯೋಗದ ಧೈರ್ಯ ಮತ್ತು ಮಾನಸಿಕ ನೆಮ್ಮದಿಯ ಮೇಲೂ ಪರಿಣಾಮ ಬೀರುತ್ತದೆ. ಬಹಳಷ್ಟು ಜನರು ಕಾಯುತ್ತಲೇ ಇರ್ತಾರೆ. ಬೇರೆ ಬೇರೆ ಕ್ರೀಮ್ಸ್ಗಳನ್ನು ಪ್ರಯತ್ನಿಸ್ತಾರೆ, ವೈದ್ಯರನ್ನು ಬದಲಾಯಿಸ್ತಾರೆ, ಅಥವಾ ಸ್ವಲ್ಪ ದಿನದಲ್ಲಿ ತಾನೇ ಕಡಿಮೆಯಾಗಬಹುದು ಎಂದು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕೆಲವು ಸಂದರ್ಭಗಳಲ್ಲಿ ವಿಳಂಬವಾದರೆ ಬಿಳಿ ಮಚ್ಚೆಗಳು ಇನ್ನಷ್ಟು ಹರಡುವ ಸಾಧ್ಯತೆ ಇರ್ತದೆ. ಜೀವಾ ಹೋಮಿಯೋಪತಿಯಲ್ಲಿ ನಾವು ಬೇರೆ ಬೇರೆ ಊರುಗಳಿಂದ ಬರುವ ಅನೇಕ ವಿಟಿಲಿಗೋ ರೋಗಿಗಳಿಗೆ ನಿಯಮಿತವಾಗಿ ಸಲಹೆ ನೀಡುತ್ತೇವೆ. ಪ್ರತಿದಿನವೂ ನಮಗೆ ವಿಟಿಲಿಗೋ ಬಗ್ಗೆ ಹಲವಾರು ಕರೆಗಳು ಮತ್ತು ವಿಚಾರಣೆಗಳು ಬರುತ್ತವೆ. ಆದ್ದರಿಂದ ನಮ್ಮ ತಂಡ ನಿಮಗೆ ಸಲಹೆಗಾಗಿ ಸಮಯ ನೀಡಿದಾಗ ದಯವಿಟ್ಟು ಆ ಸಮಯಕ್ಕೆ ಸಿದ್ಧವಾಗಿರಿ ಮತ್ತು ಕರೆ ಸ್ವೀಕರಿಸಿ. ನಿಮ್ಮ ಸಮಯವೂ ಮುಖ್ಯ, ವೈದ್ಯರ ಸಮಯವೂ ಮುಖ್ಯ. ಸಲಹೆ ಸಮಯದಲ್ಲಿ ದಯವಿಟ್ಟು ನಿಮ್ಮ ವಿಟಿಲಿಗೋ ಬಗ್ಗೆ ಸ್ಪಷ್ಟವಾಗಿ ಮತ್ತು ಮುಖ್ಯ ವಿಷಯಗಳನ್ನು ಮಾತ್ರ ಹೇಳಿ. ಈ ಮಾಹಿತಿಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳಿ. ಬಿಳಿ ಮಚ್ಚೆಗಳು ಯಾವಾಗ ಪ್ರಾರಂಭವಾದವು? ದೇಹದ ಯಾವ ಭಾಗಗಳಲ್ಲಿ ಮಚ್ಚೆಗಳು ಇವೆ? ಮಚ್ಚೆಗಳು ಹೆಚ್ಚಾಗುತ್ತಿವೆಯೇ, ಸ್ಥಿರವಾಗಿರುವಾಗ? ಕುಟುಂಬದಲ್ಲಿ ಯಾರಿಗಾದರೂ ವಿಟಿಲಿಗೋ ಇತಿಹಾಸ ಇದೆಯೇ? ಹಿಂದೆ ಯಾವುದೇ ಚಿಕಿತ್ಸೆ ತೆಗೆದುಕೊಂಡಿದ್ದೀರಾ? ನಿಮಗೆ ಥೈರಾಯ್ಡ್, ಡಯಾಬಿಟಿಸ್, ಆಸಿಡಿಟಿ, ಮಾನಸಿಕ ಒತ್ತಡ ಅಥವಾ ಬೇರೆ ಆರೋಗ್ಯ ಸಮಸ್ಯೆಗಳಿವೆಯೇ? ಆನ್ಲೈನ್ ಸಲಹೆ ಇದ್ದರೆ ಮಚ್ಚೆಗಳ ಸ್ಪಷ್ಟ ಫೋಟೋಗಳನ್ನು ಸಿದ್ಧವಾಗಿಟ್ಕೊಳ್ಳಿ. ಈ ಮಾಹಿತಿಗಳು ವೈದ್ಯರಿಗೆ ನಿಮ್ಮ ಪ್ರಕರಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಮತ್ತು ಸೂಕ್ತ ಮಾರ್ಗದರ್ಶನ ನೀಡಲು ಸಹಾಯ ಮಾಡುತ್ತವೆ. ಇಲ್ಲಿ ಇನ್ನೊಂದು ಪ್ರಮುಖ ವಿಷಯ: ಉಚಿತ ಸಲಹೆ, ಫ್ರೀ ಕನ್ಸಲ್ಟೇಷನ್, ಸೀಮಿತ ಅವಧಿಗೆ ಮಾತ್ರ ಉಚಿತವಾಗಿರಲಿದೆ. ನಿಜವಾಗಿಯೂ ವಿಟಿಲಿಗೋ ಬಗ್ಗೆ ಗಂಭೀರವಾಗಿರುವ ರೋಗಿಗಳು ತಮ್ಮ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜೀವಾ ಹೋಮಿಯೋಪತಿ ಚಿಕಿತ್ಸೆ ಅವರಿಗೆ ಸೂಕ್ತವಾಗಬಹುದೇ ಎಂದು ತಿಳಿಯಲು ಈ ಅವಕಾಶವನ್ನು ನೀಡಲಾಗುತ್ತಿದೆ. ಆದರೆ ದಯವಿಟ್ಟು ನೆನಪಿಡಿ, ಉಚಿತ ಸಲಹೆ ಅಂದರೆ ಸಾಮಾನ್ಯ ಅಥವಾ ಕ್ಯಾಶುವಲ್ ಸಲಹೆ ಅಲ್ಲ. ನೀವು ನಿಮ್ಮ ವಿಟಿಲಿಗೋ ಸುಧಾರಣೆಯ ಬಗ್ಗೆ ನಿಜವಾಗಿಯೂ ಗಂಭೀರವಾಗಿದ್ದರೆ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಬಹಳಷ್ಟು ರೋಗಿಗಳು ನಮ್ಮನ್ನು ಕೇಳುತ್ತಾರೆ, ಹೋಮಿಯೋಪತಿಯಿಂದ ವಿಟಿಲಿಗೋ ಸುಧಾರಿಸಬಹುದೇ? ಇದನ್ನು ಅರ್ಥ ಮಾಡಿಕೊಳ್ಳಲು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಬಹುದು. ಯೂಟ್ಯೂಬ್ನಲ್ಲಿ ಕೇವಲ ಜೀವಾ ಹೋಮಿಯೋಪತಿ ಕಲಬುರಗಿ ಎಂದು ಹುಡುಕಿ. ಅಲ್ಲಿ ನಮ್ಮ ಚಿಕಿತ್ಸೆಯಿಂದ ದೃಶ್ಯಮಾನ ಸುಧಾರಣೆ ಕಂಡಿರುವ ಅನೇಕ ವಿಟಿಲಿಗೋ ರೋಗಿಗಳ ವಿಡಿಯೋಗಳನ್ನು ನೀವು ನೋಡಬಹುದು. ಈ ಕೇಸ್ಗಳು ನಮ್ಮ ಚಿಕಿತ್ಸಾ ವಿಧಾನ, ರೋಗಿಗಳ ಪ್ರಗತಿ ಮತ್ತು ನಾವು ಯಾವ ರೀತಿಯ ಫಲಿತಾಂಶಗಳಿಗಾಗಿ ಕೆಲಸ ಮಾಡುತ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ. ಜೀವಾ ಹೋಮಿಯೋಪತಿಯಲ್ಲಿ ನಾವು ಕೇವಲ ಹೊರಗೆ ಕಾಣುವ ಬಿಳಿ ಮಚ್ಚೆಯನ್ನು ಮಾತ್ರ ಚಿಕಿತ್ಸೆ ಮಾಡೋದಿಲ್ಲ. ನಾವು ರೋಗಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ದೈಹಿಕ ಆರೋಗ್ಯ, ಮಾನಸಿಕ ಒತ್ತಡ, ಜೀರ್ಣಕ್ರಿಯೆ, ನಿದ್ರೆ, ಹಿಂದಿನ ಕಾಯಿಲೆಗಳು, ಕುಟುಂಬದ ಪ್ರವೃತ್ತಿ, ರೋಗ ನಿರೋಧಕ ಶಕ್ತಿ ಮತ್ತು ಮಚ್ಚೆಗಳು ಹೇಗೆ ಹರಡುತ್ತಿವೆ ಎಂಬ ಮಾದರಿ, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವೈದ್ಯರು ನಿಮ್ಮ ವೈಯಕ್ತಿಕ ಪ್ರಕರಣಕ್ಕೆ ಸೂಕ್ತವಾದ ಹೋಮಿಯೋಪತಿ ಔಷಧಿಗಳನ್ನು ಆಯ್ಕೆ ಮಾಡ್ತಾರೆ. ಇಂದು ಅನೇಕ ವಿಟಿಲಿಗೋ ರೋಗಿಗಳು ನಮ್ಮಿಂದ ಆನ್ಲೈನ್ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ. ನೀವು ಕಲಬುರಗಿಗೆ ಬರಲು ಸಾಧ್ಯವಾಗದಿದ್ದರೂ ಚಿಂತಿಸಬೇಕಾಗಿಲ್ಲ. ಆನ್ಲೈನ್ ಚಿಕಿತ್ಸೆ ತುಂಬ ಸರಳವಾಗಿದೆ. ನೀವು ನಿಮ್ಮ ವಿಟಿಲಿಗೋ ಮಚ್ಚೆಗಳ ಸ್ಪಷ್ಟ ಫೋಟೋಗಳನ್ನು ನಮಗೆ ಕಳುಹಿಸುತ್ತೀರಿ. ನಂತರ ವೈದ್ಯರೊಂದಿಗೆ ಫೋನ್ ಅಥವಾ ವಿಡಿಯೋ ಮೂಲಕ ಸಲಹೆ ಪಡೆಯುತ್ತೀರಿ. ವೈದ್ಯರು ನಿಮ್ಮ ಪ್ರಕರಣವನ್ನು ಅರ್ಥ ಮಾಡಿಕೊಂಡು ಸೂಕ್ತ ಚಿಕಿತ್ಸೆ ಸಲಹೆ ನೀಡುತ್ತಾರೆ. ನಂತರ ನೀವು ಔಷಧಿಗಳನ್ನು ನಮ್ಮ ಕ್ಲಿನಿಕ್ ಮೂಲಕ ಅಥವಾ ನಮ್ಮ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಬಹುದು. ಇದು ಇಂದಿನ ಕಾಲದಲ್ಲಿ ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ನಲ್ಲಿ ಉತ್ಪನ್ನವನ್ನು ಆರ್ಡರ್ ಮಾಡುವಷ್ಟು ಸರಳವಾಗಿದೆ. ನೀವು ನಿಮ್ಮ ಮನೆಯಿಂದಲೇ ಸಲಹೆ ಪಡೆಯಬಹುದು, ಮನೆಯಿಂದಲೇ ಔಷಧಿಗಳನ್ನು ಆರ್ಡರ್ ಮಾಡಬಹುದು ಮತ್ತು ನಿಮ್ಮ ಔಷಧಿಗಳು ಇಂಡಿಯಾ ಪೋಸ್ಟಲ್ ಸರ್ವಿಸ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ತಲುಪುತ್ತವೆ. ಅಂದರೆ ನೀವು ದೂರದಲ್ಲಿದ್ದರೂ ಕೂಡ ಜೀವಾ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಸಾಧ್ಯ. ಮುಖ್ಯವಾಗಿ ಬೇಕಾಗಿರುವುದು ನಿಮ್ಮ ಸ್ಪಷ್ಟ ಫೋಟೋಗಳು, ಸರಿಯಾದ ಮಾಹಿತಿ, ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯನ್ನು ನಿಯಮಿತವಾಗಿ ಪಾಲಿಸುವ ಮನಸ್ಸು. ಆದ್ದರಿಂದ ವೈದ್ಯರೊಂದಿಗೆ ಮಾತನಾಡುವ ಮೊದಲು ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಇರಲಿ.
ನೀವು ಕೇವಲ ಸಾಮಾನ್ಯ ವಿಚಾರಣೆ ಮಾಡುತ್ತಿದ್ದೀರಾ ಅಥವಾ ನೀವು ನಿಜವಾಗಿಯೂ ಸರಿಯಾದ ಚಿಕಿತ್ಸೆ ಆರಂಭಿಸಲು ಸಿದ್ಧರಿದ್ದೀರಾ? ನೀವು ಗಂಭೀರವಾಗಿದ್ದರೆ ಈ ಸಲಹೆ ನಿಮ್ಮ ಸುಧಾರಣೆಯ ಮೊದಲ ಹೆಜ್ಜೆಯಾಗಬಹುದು. ದಯವಿಟ್ಟು ನಿಮ್ಮ ನಿರ್ಧಾರವನ್ನು ತಿಂಗಳುಗಳು ಮತ್ತು ವರ್ಷಗಳವರೆಗೆ ಮುಂದೂಡಬೇಡಿ. ವಿಟ್ಲಿಗೋದಲ್ಲಿ ಮಚ್ಚೆಗಳು ಹರಡಿದ ನಂತರ ಚಿಕಿತ್ಸೆ ಪ್ರಾರಂಭಿಸುವುದಕ್ಕಿಂತ ಆರಂಭದಲ್ಲೇ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳುವುದು ಯಾವಾಗಲೂ ಉತ್ತಮ. ನಿಮ್ಮ ಮಚ್ಚೆಗಳು ಹೆಚ್ಚಾಗುತ್ತಿದ್ದರೆ, ಹೊಸ ಮಚ್ಚೆಗಳು ಕಾಣಿಸುತ್ತಿದ್ದರೆ ಅಥವಾ ಭವಿಷ್ಯದ ಬಗ್ಗೆ ನೀವು ಚಿಂತಿತರಾಗಿದ್ದರೆ ಈಗಲೇ ಕ್ರಮ ಕೈಗೊಳ್ಳಬೇಕು. ನಮ್ಮ ತಂಡ ನಿಮ್ಮನ್ನು ಸಂಪರ್ಕಿಸಿದಾಗ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಕರೆ ಸ್ವೀಕರಿಸಿ. ನಿಮ್ಮ ಪ್ರಕರಣವನ್ನು ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ವಿವರಿಸಿ. ವೈದ್ಯರ ಮಾರ್ಗದರ್ಶನವನ್ನು ಗಮನದಿಂದ ಕೇಳಿ. ಚಿಕಿತ್ಸೆ ಸಲಹೆ ನೀಡಿದರೆ ಅದನ್ನು ನಿಷ್ಠೆಯಿಂದ ಪ್ರಾರಂಭಿಸಿ ಮತ್ತು ಸೂಚನೆಗಳನ್ನು ನಿಯಮಿತವಾಗಿ ಪಾಲಿಸಿ. ಧನ್ಯವಾದಗಳು. ಜೀವಾ ಹೋಮಿಯೋಪತಿ, ಕಲಬುರಗಿ.